ಯಾವುದೋ ಒಂದು ವಿಷಯಕ್ಕಾಗಿ ಅಥವಾ ಯಾವುದೋ ಒಂದು ಕೊರಗು, ಈಗ ಇದು ಮಕ್ಕಳಿಲ್ಲ ಅಂತ ಆಗಿರ್ಬೋದು, ಅಥವಾ ಕೆಲವರಿಗೆ ಸಂಸಾರ ಸರಿ ಇಲ್ಲ ಅಂತ, ಅಥವಾ ಕೆಲವರಿಗೆ ಜಾಬ್ ಸರಿ ಇಲ್ಲ ಅಂತ, ಅಥವಾ ಕೆಲವರಿಗೆ ಆರೋಗ್ಯ ಸರಿ ಇಲ್ಲ ಅಂತ, ಹೀಗೆ ಬೇರೆ ಬೇರೆ ಕಾರಣದಲ್ಲಿ ಕೊರಗುವಿಕೆ ಏನಿದೆ ಅದು ನಮ್ಮ ದೇಹದಲ್ಲಿ ಸ್ಟ್ರೆಸ್ ಹಾರ್ಮೋನ್ಸ್ ಅನ್ನ ಜಾಸ್ತಿ ಮಾಡುತ್ತೆ. ಯಾವಾಗ ಸ್ಟ್ರೆಸ್ ಹಾರ್ಮೋನ್ಸ್ಗಳು ಜಾಸ್ತಿ ಆಗುತ್ತೆ ನಮ್ಮ ದೇಹದಲ್ಲಿ, ಅದು ನಮ್ಮ ದೇಹದ ಡಿಟಾಕ್ಸಿಫಿಕೇಶನ್ ವರ್ಕ್ ಅನ್ನ ಹಾಳು ಮಾಡ್ತಾ ಬರುತ್ತೆ. ಮೆಟಬಾಲಿಕ್ ಪ್ರೊಸೆಸ್ ನಮ್ದು ಸ್ಲೋ ಡೌನ್ ಆಗುತ್ತೆ, ಡೈಜೆಷನ್ ಸ್ಲೋ ಡೌನ್ ಆಗುತ್ತೆ, ಅಬ್ಸಾರ್ಪ್ಷನ್ ಕಡಿಮೆ ಆಗ್ತಾ ಬರುತ್ತೆ. ಆವಾಗ ನಮ್ಮ ದೇಹದ ಎಲ್ಲ ಅಂಗಾಂಗಗಳ ಒಂದು ಚಯಾಪಚಯ ಕ್ರಿಯೆ ಏನಿದೆ ಅದು ಹಾಳಾಗ್ತಾ ಬರುತ್ತೆ. ಅದು ಹಾಳಾದಾಗ ಡೈಲಿ ಬೇಸಿಸ್ ಅಲ್ಲಿ ಏನು ನಮ್ಮ ದೇಹ ನಮ್ಮನ್ನ ಡಿಟಾಕ್ಸಿಫೈ ಅಂದ್ರೆ ಶುದ್ಧೀಕರಣ ಮಾಡ್ಕೊಳ್ತಿತ್ತು ಒಳಗಡೆಯಿಂದ, ಆ ಪ್ರಕ್ರಿಯೆಯಲ್ಲಿ ವ್ಯತ್ಯಾಸ ಆಗತ್ತೆ. ಸೊ ಸ್ಟ್ರೆಸ್ ಹಾರ್ಮೋನ್ಸ್ಗಳಿಂದಾಗಿ ನಮ್ಮ ದೇಹದಲ್ಲಿ ಎಷ್ಟೊಂದು ಈಗ ಕ್ಯಾನ್ಸರ್ ನಂತಹ ರೋಗಗಳಾಗಿರ್ಬೋದು, ಫೈಬ್ರಾಯ್ಡ್ ಆಗೋದು, ಟ್ಯೂಮರ್ಸ್ಗಳಾಗೋದು, ದೇಹದಲ್ಲಿ ಗಡ್ಡೆಗಳಾಗೋದು, ಅಥವಾ ಸಿಂಪಲ್ ಗಡ್ಡೆ ಅಂತ ಇರುವಂಥದ್ದು ಟ್ಯೂಮರ್ ಅಂತ ಪರಿವರ್ತನೆ ಆಗೋದು, ಇದೆಲ್ಲದಕ್ಕೂ ಕೂಡ ಸ್ಟ್ರೆಸ್ ಹಾರ್ಮೋನ್ ಅನ್ನೋದು ತುಂಬಾ ದೊಡ್ಡ ಇಂಪ್ಯಾಕ್ಟ್ ಬೀಳುತ್ತೆ ಅನ್ನೋದು ಈಗ ಸಂಶೋಧನೆಗಳಿಂದ ಕೂಡ ಸಿದ್ಧ ಆಗಿದೆ. ಹಾಗಾಗಿ ಈಗ ನಾವು ಫಸ್ಟ್ ಫೋಕಸ್ ಮಾಡಬೇಕಾಗಿರೋದು ಒಂದು ಸ್ಟ್ರೆಸ್ ಹಾರ್ಮೋನ್ ಕಮ್ಮಿ ಆಗಬೇಕು, ದೇಹ ರಿಲ್ಯಾಕ್ಸ್ ಮೋಡಿಗೆ ಬರಬೇಕು. ಅಂದ್ರೆ ನಿಮ್ಮ ಇಡೀ ದೇಹ ಇವಾಗ ಎಮರ್ಜೆನ್ಸಿ ಮೋಡಲ್ಲಿ ಇರುತ್ತೆ. ಅದಕ್ಕಾಗಿ ಈಗ ನಿಮ್ಮಲ್ಲಿ ನೋಡ್ಬೋದು, ನಾವು ಫೈಬ್ರಾಯ್ಡ್ ಇದೆ, ಆಮೇಲೆ ಅಲರ್ಜಿ ಕಂಡೀಷನ್ ಇದೆ. ಅಲರ್ಜಿ ಅಂದ್ರೆ ಇನ್ನೇನು, ನಮ್ಮ ದೇಹ ಚಿಕ್ಕ ಚಿಕ್ಕ ಸಮಸ್ಯೆಗೂ ಎಕ್ಸ್ಟ್ರಾ ರಿಯಾಕ್ಟ್ ಮಾಡ್ತಾ ಇರೋದು, ಓವರ್ ರಿಯಾಕ್ಟ್ ಮಾಡ್ತಾ ಇರೋದು. ಯಾಕೆ ಓವರ್ ರಿಯಾಕ್ಟ್ ಮಾಡುತ್ತೆ ಅಂತಂದ್ರೆ ದೇಹ ಎಮರ್ಜೆನ್ಸಿ ಮೋಡಲ್ ಇದೆ. ಎಮರ್ಜೆನ್ಸಿ ಮೋಡಲ್ ಇರೋದ್ರಿಂದ ದೇಹಕ್ಕೆ ಏನೋ ಚಿಕ್ಕ ಈಗೊಂದು ಡಸ್ಟ್ ಅಲರ್ಜಿ ಆಯ್ತು, ಕ್ಲೈಮೇಟ್ ಅಲ್ಲಿ ಕೋಲ್ಡ್ ಆಯ್ತು, ಆಹಾರದಲ್ಲಿ ಏನೋ ಚೂರು ವ್ಯತ್ಯಾಸ ಆಯ್ತು ಅಂದ್ರೂ ಅದು ನಿಮಗೆ ಸಿವಿಯರ್ ಆದ ಅಲರ್ಜಿಕ್ ಸಿಂಪ್ಟಮ್ಸ್ ಗಳನ್ನ ನಿಮ್ಮಲ್ಲಿ ಕೊಡುತ್ತೆ. ಬಿಕಾಸ್ ದೇಹ ಎಮರ್ಜೆನ್ಸಿ ಮೋಡಲ್ ಇದೆ, ತುಂಬಾ ಚಿಕ್ಕ ಚಿಕ್ಕ ವಿಷಯಕ್ಕೂ ಅದು ಜಾಸ್ತಿಯಾಗಿ ರಿಯಾಕ್ಟ್ ಮಾಡುತ್ತೆ, ತನ್ನನ್ನ ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳಕ್ಕೆ ಅಂತ. ಗೊತ್ತಾಯ್ತಾ? ಹಾಗೇನೆ ವೀಕ್ನೆಸ್ ಅನ್ಸೋದು, ಎನಿಮಿಕ್ ಕಂಡೀಷನ್. ಯಾಕೆ ಗೊತ್ತಾ? ಯಾಕಂದ್ರೆ ದೇಹದ ಬಾಕಿ ಎಲ್ಲ ಈ ಚಯಾಪಚಯ ಕ್ರಿಯೆಗಳು ಕಡಿಮೆ ಆಗಿದೆ, ಅಬ್ಸಾರ್ಪ್ಷನ್ ಕಡಿಮೆ ಆಗಿದೆ. ಹಾಗಾಗಿ ನಮ್ಮ ದಿನನಿತ್ಯದ ಚಟುವಟಿಕೆಗಳಿಗೆ, ನಮ್ಮ ಕೆಲಸಕ್ಕೆ, ನಮ್ಮ ಮಾನಸಿಕವಾದಂತಹ ಶಾಂತಿಗೆ ಸಾಕಾಗುವಷ್ಟು ಎನರ್ಜಿ ಇರೋದಿಲ್ಲ ಅಲ್ಲಿ. ಆಗ ಡಿಫಿಷಿಯನ್ಸಿ, ಕೊರತೆ, ಎನಿಮಿಯಾ ಇಂಥದ್ದೆಲ್ಲ ಇರುತ್ತೆ. ಸೊ ನಿಮ್ಮಲ್ಲಿ ನಾವು ನೋಡಿದಾಗ ಇದೆಲ್ಲ ಕಂಡೀಷನ್ಸ್ಗಳು ಕಾಣ್ತಾ ಇದೆ. ಅಂಡ್ ಇದೆಲ್ಲದಕ್ಕೂ ಮುಖ್ಯವಾಗಿ ಕಾರಣ ಪ್ರತಿನಿತ್ಯ ನಾವು ತಗೊಳ್ತಾ ಇರುವಂತಹ ಚಿಂತೆ. ಚಿಕ್ಕ ಚಿಕ್ಕ ಪ್ರಮಾಣದಲ್ಲೇ ಆಗಿರ್ಬೋದು, ಆದ್ರೆ ಆ ಚಿಂತೆ ಅನ್ನೋದು ನಮ್ಮನ್ನ ಖಂಡಿತವಾಗಿ, ಅದಕ್ಕೆ ಹೇಳ್ತಾರಲ್ಲ ಸುಭಾಷಿತದಲ್ಲಿ, ಚಿಂತಾ ಮತ್ತು ಚಿತ್ತ ಇದರಲ್ಲಿ ಬಿಂದು ಮಾತ್ರ ವಿಶೇಷತಃ ಅಂತ ಹೇಳ್ತಾರೆ. ಸಜೀವಂ ದಹತೆ ಚಿಂತ, ನಮ್ಮ ಸಜೀವ ಇರುವಾಗ ನಮ್ಮನ್ನ ಸುಡತ್ತೆ ಈ ಚಿಂತೆ ಅನ್ನೋದು. ಅಂಡ್ ನಿರ್ಜೀವಂ ದಹತೆ ಚಿತ, ಅಂದ್ರೆ ನಿರ್ಜೀವ ದೇಹವನ್ನು ಸುಡತ್ತೆ. ಆ ಚಿತೆ ಆದ್ರೂ ಬೇಕು, ಯಾಕಂದ್ರೆ ಅದು ನಿರ್ಜೀವ ದೇಹವನ್ನು ಸುಡತ್ತೆ. ಬಟ್ ಈ ಚಿಂತೆ ಅನ್ನೋದು ನಮ್ಮ ಸಜೀವ ದೇಹವನ್ನ ಸುಡ್ತಾ ಬರುತ್ತೆ. ಹಾಗಾಗಿ ಫಸ್ಟ್ ನಾವೀಗ ಮಾಡೋಣ, ಏನಿದೆ ವಾಸ್ತವತೆ ಅನ್ನೋದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋಣ, ಏನಿದೆ ಅದರಿಂದ ನಾವು ಕೊರಗೋದನ್ನ ನಿಲ್ಸೋಣ, ಅಲ್ಲಿಂದ ಶುರು ಮಾಡೋಣ. ಅದರ ನಂತರ ಬಾಕಿ ಈಗಾಗಲೇ ಆಗಿರೋ ಡ್ಯಾಮೇಜಸ್ ಅನ್ನ ನಾನು ಔಷಧಿಗಳಲ್ಲಿ ಸರಿ ಮಾಡಿ ಕೊಡ್ತೀನಿ.